ಹಲೋ ಹಾಯ್ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUC ಅಕೌಂಟೆನ್ಸಿ 6 ಅಂಕದ ಒಂದು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡ್ತಾ ಇದ್ದಾನೆ. ಸ್ಕೆಡ್ಯೂಲ್ಸ್ 3 ಓಕೆ ಕಂಪನೀಸ್ ಆ್ಯಕ್ಟ್ 2013 ಅಂತ ಪ್ರಾಬ್ಲಮ್ ಇರುತ್ತೆ ನೋಡಿ. 2013 ಈ ಒಂದು ನಿಮಗೆ ಅತಿ ಹೆಚ್ಚು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಈ ಒಂದು ಪ್ರಶ್ನೆ ಆಗಿರುತ್ತೆ. 6 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು. ನೋಟ್ಸ್ 1 ನೋಟ್ಸ್ 2 ನಲ್ಲಿ ಏನೇನು ಬರುತ್ತೆ, ಇವಾಗ ನೋಟ್ಸ್ನಲ್ಲಿ ಯಾವ್ಯಾವ ಬರುತ್ತೆ, ನೋಟ್ಸ್ 2 ನಲ್ಲಿ ನಾವು ಹೇಗೆ ಬರೀಬೇಕು, ನೋಟ್ಸ್ಗಳು ಹಾಕಿ ಬರೀಬೇಕು ಅಷ್ಟೇ, ಮತ್ತೇನಿಲ್ಲ ಇದರೊಳಗೆ ಆಯಿತಾ. ಬಹಳ ಈಸಿ ಪ್ರಾಬ್ಲಮ್ ಇದೆ. ಇದರ ಮೇಲೆ ಇನ್ನೊಂದು ಟೈಪ್ಸ್ ಆಫ್ ನಾನು ಪ್ರಶ್ನೆ ಸಾಲ್ಯೂಷನ್ ಮಾಡಿ ಹಾಕ್ತೀನಿ ಯೂಟ್ಯೂಬ್ನಲ್ಲಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಅಂದರೆ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಮತ್ತು MCQ ಕ್ವಶನ್ಸ್ ಮತ್ತು 2 ಮಾರ್ಕ್ಸ್ ಲಿಂಕ್ ಕೊಟ್ಟಿರ್ತೇನೆ. ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ, ಲೈಕ್ ಕೂಡ ಮಾಡಿ ಈ ಒಂದು ವಿಡಿಯೋಗೆ. ಇಲ್ಲಿ ನೋಡಿ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ profit and loss for the year ending 31st March 2023 okay as per schedules 3 okay of Companies Act 2013 okay 2013 ಇಲ್ಲಿ ಕಂಪನೀಸ್ ಆ್ಯಕ್ಟ್ ಪ್ರಕಾರ ನಾವು ಏನಿದಿಲ್ಲ ಈ ಒಂದು ಪ್ರಾಬ್ಲಮ್ ಬಿಡಿಸಬೇಕಾಗುತ್ತೆ. ಇಲ್ಲಿ ಪರ್ಟಿಕ್ಯುಲರ್ ಈ ರೀತಿ ನಮಗೆ ಪ್ರಶ್ನೆ ಕೊಟ್ಟಿರ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ. ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ, ರೆವೆನ್ಯೂ ಫ್ರಮ್ ಆಪರೇಷನ್. ಇಲ್ಲಿ ನೋಡಿ, ಒಂದೊಂದು ಬಾರಿ ಸೇಲ್ಸ್ ಅಂತಾನು ಕೊಡ್ಬೋದು. ಸೇಲ್ಸ್ ಅಂದರೆ ನಥಿಂಗ್ ಬಟ್ ಅದೇ ಸೇಮ್ ಆಯಿತಾ. ರೆವೆನ್ಯೂ ಫ್ರಮ್ ಆಪರೇಷನ್ ಆರ್ ಸೇಲ್ಸ್ ನಥಿಂಗ್ ಬಟ್ ಸೇಮ್ ವರ್ಡ್ಸ್ ಆಯಿತಾ, ಸೇಮ್ ಓಕೆ ರಿಕಾರ್ಡ್ಸ್ ಆಗಿರುತ್ತೆ. ಅದು ರೆವೆನ್ಯೂ ಫ್ರಮ್ ಆಪರೇಷನ್ ಏನಿದೆಯಲ್ಲ ಅದು ಸೇಮ್, ಸೇಲ್ಸ್ ಅಂತ ಕೊಡ್ಬೋದು, ಇಲ್ಲಾಂದರೆ ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ಕೊಡ್ಬೋದು. ಎರಡೂ ಒಂದೇ ಅದು ಆಯಿತಾ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ರೆವೆನ್ಯೂ ಫ್ರಮ್ ಆಪರೇಷನ್ ಸೇಲ್ಸ್ ಅಂದರೆ ಒಂದೇ ಆಯಿತಾ. ಇಲ್ಲಿ ಎಷ್ಟು 5 lakhs ಕೊಟ್ಟಿದ್ದಾರೆ. ಓಕೆ, ಪರ್ಚೇಸ್ ಆಫ್ ಗೂಡ್ಸ್ ಕೊಟ್ಟಿದ್ದಾರೆ 3 ಲಕ್ಷ. ಸ್ಯಾಲ್ರೀಸ್ ಟು ಎಂಪ್ಲಾಯೀಸ್ ಇದೊಂದು ಎಕ್ಸ್ಪೆನ್ಸಿವ್, ಇದು ಎಕ್ಸ್ಪೆನ್ಸಿವ್ ಬರುತ್ತೆ. ನಾವು ಎಲ್ಲಿ ಬರಬೇಕಂತ ನಾನು ನಿಮಗೆ ಹೇಳ್ತೀನಿ. ಅಂದರೆ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಿವ್ ಅಲ್ಲಿ ಬರುತ್ತೆ. ಅದು ನೋಟ್ ನಂಬರ್ 1 ಹಾಕಿ ನಾವು ಬರೀಬೇಕು. ಇಲ್ಲ ನಿಮ್ಗೆ ಹೇಳ್ತೀನಿ, ಏನೋ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಲೀವ್ ಇನ್ಕ್ಯಾಶ್ಮೆಂಟ್ ಇದು 10,000 ಇದೆ ಆಯಿತಾ. ಅದೇ ರೀತಿ ಇಲ್ಲಿ ರಿಪೇರ್ಸ್ ಟು ಮಷಿನರಿ ಒಂದು ಅಸೆಟ್ ಐಟಮ್ಸ್ಗಳಿಗೆ ರಿಪೇರ್ಸ್ ಮಾಡಿದ್ದಾರೆ. ಅದೇ ರೀತಿ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಅಂತ ಕೊಟ್ಟಿದ್ದಾರೆ 30,000, ಇಲ್ಲಿ 20,000 ಅಮೌಂಟ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ 20%. ಆಮೇಲೆ ಏನಿದಿಲ್ಲ ಟ್ಯಾಕ್ಸ್ಗಳನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ಈ ಒಂದು ಪ್ರಾಬ್ಲಮ್ ನೋಡ್ಕೋಬೇಕಾಗುತ್ತೆ. ಭಾಳ ಸಿಂಪಲ್ ಆಗಿದೆ. ಒಂದು ಪ್ರಶ್ನೆ ಕೇಳಿ ಇದರ ಮೇಲೆ ನೀವು ಆರಾಮಾಗಿ ಆನ್ಸರ್ ಮಾಡಬಹುದು. ಭಾಳ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಇಲ್ಲಿ ನೋಡಿ, ಇದಕ್ಕೆ ಆನ್ಸರ್ ಮಾಡುವಾಗ ನೋಡಿ ಓಕೆ ಏನು ಹೆಡ್ಲೈನ್ ಹಾಕಬೇಕು ಗೊತ್ತಾ, ಪ್ರಾಫಿಟ್ ಓಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಓಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಓಕೆ ಫಾರ್ ದ ಇಯರ್ ಎಂಡಿಂಗ್ ಓಕೆ 31st ಇಲ್ಲಿ ಕೊಟ್ಬಿಟ್ಟಿದ್ದಾನೆ 31st March 2023 ಓಕೆ. ಅದೇ ರೀತಿ ಆ್ಯಸ್ ಪರ್ ಓಕೆ ಆ್ಯಸ್ ಪರ್ ಸ್ಕೆಡ್ಯೂಲ್ಸ್ 3 ಕಂಪನಿ ಆ್ಯಕ್ಟ್ 2013 ಅಂತ ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ನೋಡಿ, ಇಷ್ಟು ಬರೆದ ನಂತರ ಪರ್ಟಿಕ್ಯುಲರ್ ಅಂತ ಇಲ್ಲಿ ಒಂದು ಕಾಲಮ್ ಹಾಕಬೇಕು ಆಯಿತಾ. ವೇಟ್ ಇಲ್ಲಿ ನೋಟ್ ಬರುತ್ತೆ ಪರ್ಟಿಕ್ಯುಲರ್ ಆಯಿತಾ, ಪರ್ಟಿಕ್ಯುಲರ್ ಆಯಿತಾ. ಇಲ್ಲಿ ನೋಟ್ ಆಯಿತಾ, ಇಲ್ಲಿ ಅಮೌಂಟ್. ಇದೆಲ್ಲ ಹಾಕಿದ ನಂತರ ಏನಿದೆ ನಿಮ್ಮ ಆನ್ಸರ್ ಶೀಟ್ ಕೆಳಗಡೆ ಅಂದರೆ ನೆಕ್ಸ್ಟ್ ಪೇಜ್ನಲ್ಲಿ ಏನಿದಿಲ್ಲ ನೀವು ನೋಟ್ ನಂಬರ್ ಹಾಕ್ರಿ, ಇಲ್ಲಾಂದರೆ ಸ್ಟಾರ್ಟಿಂಗ್ನಲ್ಲೇ ನೋಟ್ ಹಾಕ್ರಿ. ಇಲ್ಲಾಂದರೆ ಇವಾಗ ನೋಡಿ, ಇಲ್ಲಿ ಏನು ಗೊತ್ತಾ, ನೋಟ್ ಹಾಕಬೇಕು. ಏನು ನೋಟ್ ಹಾಕಬೇಕು, ಇಲ್ಲಿ ನೋಡಿ. ಇವಾಗ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೊಟ್ಟಿದ್ದಾನೆ, ಇಲ್ಲಿ ನೋಡಿ, ಪ್ರಶ್ನೆ ಪತ್ರಿಕೆಯಲ್ಲಿ ನಮ್ಗೆ ಏನು ಕೊಟ್ಟಿದ್ದಾನೆ ಇಲ್ಲಿ ಸಪ್ರೇಟಾಗಿ ಬರೀಬೇಕಾಗುತ್ತೆ. ಇದ್ರ ಬಗ್ಗೆ ಏನೂ ವರಿ ಇಲ್ಲ ನಮಗೆ. ನಾನು ನಿಮಗೆ ಹೇಳ್ತೀನಿ, ಈ ಒಂದು ಸ್ಯಾಲರಿ ಟು ಎಂಪ್ಲಾಯೀಸ್ ಮತ್ತು ಅದೇ ರೀತಿ ಲೀವ್ ಇನ್ಕ್ಯಾಶ್ಮೆಂಟ್ ಇದೆಯಲ್ಲ, ಇದು ಸ್ಯಾಲರಿ ಟು ಎಂಪ್ಲಾಯೀಸು ಮತ್ತು ಲೀವ್ ಇನ್ಕ್ಯಾಶ್ಮೆಂಟ್ ಈ ಕೆಲವೊಂದು ಬೆನಿಫಿಟ್ಗಳಾಗಿರುತ್ತೆ. ಅಂದರೆ ಎಂಪ್ಲಾಯೀಸ್ಗೆ ಕೆಲವೊಂದು ಬೆನಿಫಿಟ್ ಆಗಿರುವಂತಹ ಎಕ್ಸ್ಪೆನ್ಸಿವ್ಗಳು ಏನಿದೆಯಲ್ಲ ಅದು ನಾವು ಏನು ಮೆಜರ್ ಹಾಕಬೇಕು, ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಿವ್ ಅಂತ ಹಾಕಬೇಕು. ಇಲ್ಲಿ ನೋಟ್ ನಂಬರ್ ಹಾಕಬೇಕು. ನೋಟ್ ನಂಬರ್ 1 ಅಂತ ಹಾಕ್ರಿ. ಏನಂತ, ನೋಟ್ ನಂಬರ್ 1 ಅಂತ ಹಾಕ್ರಿ. ಇಲ್ಲಿ ನೋಡಿ, ನೋಟ್ 1 ಏನಂತ ಹಾಕ್ರಿ, ಮೇಜರ್ ಹೆಡ್ ಎಂಪ್ಲಾಯ್ ಆಯಿತಾ, ಎಂಪ್ಲಾಯ್ ಬೆನಿಫಿಟ್ ಓಕೆ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಿವ್ ಅಂತ ಹೆಡ್ಲೈನ್ ಹಾಕಬೇಕು. ಹೆಡ್ಲೈನ್ ಹಾಕಿದ ನಂತರ ಏನಿದಿಲ್ಲ ಇದರೊಳಗೆ ಏನೇನು ಬರುತ್ತೆ, ಈ ಎಂಪ್ಲಾಯ್ ಬೆನಿಫಿಟ್ ಇದರೊಳಗೆ ಏನೇನು ಬರುತ್ತೆ ಗೊತ್ತಾ, ಇದು ನೆನಪಲ್ಲಿ ಇಟ್ಕೊಂಡ್ಬಿಡ್ರಿ ನೀವು. ಏನೇನು ಬರುತ್ತೆ, ಸ್ಯಾಲ್ರಿ ಟು ಎಂಪ್ಲಾಯೀಸ್ ಬರುತ್ತೆ ಮತ್ತು ಲೀವ್ ಇನ್ಕ್ಯಾಶ್ಮೆಂಟ್ ಬರುತ್ತೆ. ಎಷ್ಟಿದೆ, 40,000 ಮತ್ತು 10,000 ಏನಿದಿಲ್ಲ ಇಲ್ಲಿ ಬರೀಬೇಕು ಆಯಿತಾ. ನೋಟ್ ಒಳಗೆ ಹಾಕಿ ಬರೀಬೇಕು. ಏನಂತ ಬರೀಬೇಕಿಲ್ಲಿ ಓಕೆ. ಒಂದನೇದು ಸ್ಯಾಲರಿ, okay, salary to employees,
ಓಕೆ, ಸ್ಯಾಲ್ರಿ ಟು ಎಂಪ್ಲಾಯ್ ಎಷ್ಟಿದೆ? 40,000 ಆಯಿತಾ. ಅದೇ ರೀತಿ ಎರಡನೇದು ಲೀವ್ ಇನ್ಕ್ಯಾಶ್ಮೆಂಟ್. ಲೀವ್ ಇನ್ಕ್ಯಾಶ್ಮೆಂಟ್ ಎಷ್ಟಿದೆ? 10,000. ಟೋಟಲ್ ಎಷ್ಟಾಯ್ತದು? 50,000. ಇದು ನೋಟ್ ನಂಬರ್ 1 ಆಯಿತಾ. ಈ ನೋಟ್ ನಂಬರ್ 1 ಇದಿಲ್ಲ, ನಾವು ಟೋಟಲ್ ಆಗಿ ಡೈರೆಕ್ಟ್ ಏನು 50,000 ಮಾಡಿದಿಲ್ಲ, ಡೈರೆಕ್ಟಾಗಿ ಇಲ್ಲಿ ಏನು ಇಲ್ಲಿ ಬರಿಬೇಕಾಗುತ್ತೆ. ಎಲ್ಲಿ ಅಂದರೆ ಇಲ್ಲಿ ನಾವೇನು ಪರ್ಟಿಕ್ಯುಲರ್ ಅಮೌಂಟ್ ಎಲ್ಲ ಹಾಕಿದೆಯಲ್ಲ ಇಲ್ಲಿ ಬರಿಬೇಕಾಗುತ್ತೆ. ನಾನು ನಿಮಗೆ ಹೇಳ್ತೀನಿ, ವೇಟ್ ಮಾಡಿರಿ ಆಯಿತಾ. ಇಲ್ಲಿ ಸ್ಯಾಲ್ರೀಸ್ ಟು ಎಂಪ್ಲಾಯೀಸ್ ಆಗಿರ್ಬೋದು ಮತ್ತು ಲೀವ್ ಇನ್ಕ್ಯಾಶ್ಮೆಂಟ್ ಏನಿದಿಲ್ಲ ಇದು ಎದ್ರೊಳಗೆ ಬರುತ್ತೆ? 2 ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಿವ್ ಅಂತ ಬರುತ್ತೆ. ಮೇಜರ್ ಹೆಡ್ ಹಾಕಿ ಬರಿಬೇಕು ಅಷ್ಟೇ. ಇಲ್ಲ ನಮಗೆ ಮತ್ತೆ ಬೇರೆ ಬೇರೆ ಕೊಟ್ಟಿದ್ರೆ ಏನಿದಿಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ ಆಯಿತಾ. ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸ್ ಒಳಗೆ ಏನೇನು ಬರುತ್ತೆ ಅಲ್ಲಿ ನಿಮಗೆ ಮೇಜರ್ ಹೆಡ್ನಲ್ಲೇ ಗೊತ್ತಾಗ್ಬಿಡುತ್ತೆ ಆಯಿತಾ. ನೀವು ಸೀರೀಸ್ ವೈಸ್ ಬರಿಬೇಕು ಅಷ್ಟೇ, ಮತ್ತೇನಿಲ್ಲ ಇದರೊಳಗೆ ಆಯಿತಾ. ಇಲ್ಲಿ ನೋಡಿ, ಇವಾಗ ನಮಗೆ ಕಂಪ್ನಿಯವರು ಅದರ್ ಎಕ್ಸ್ಪೆನ್ಸಿವ್ ಮಾಡ್ಕೊಂಡಿದ್ದಾರೆ. ಏನು? ಮಷಿನರಿಗೆ ಅದರ್ ಎಕ್ಸ್ಪೆನ್ಸಿವ್ ಆಗಿದೆ. ರಿಪೇರ್ಸ್ ಟು ಮಷಿನರಿ ಮತ್ತು ರೆಂಟ್ ಟ್ಯಾಕ್ಸಸ್ ಎಲ್ಲ ಕೊಟ್ಟಿದ್ದಾರೆ ಆಯಿತಾ. ಈ ಎರಡು ಏನಿದಿಲ್ಲ, ರಿಪೇರ್ಸ್ ಟು ಮಷಿನರಿ ಮತ್ತು ರೆಂಟ್ ಟ್ಯಾಕ್ಸಸ್ ಏನಿದಿಲ್ಲ, ಈ ಎರಡು ಏನಿದಿಲ್ಲ ಇದಕ್ಕೊಂದು ನೋಟ್ಸ್ ಬರುತ್ತೆ. ಏನಂತ ನೋಟ್ಸ್ ಬರುತ್ತೆ? ಇಲ್ಲಿ ನೋಡಿ, ರಿಪೇರ್ಸ್ ಟು ಮಷಿನರಿ ಎಷ್ಟಿದೆ? 20,000 ಇದೆ. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಎಷ್ಟಿದೆ? 30,000 ಇದೆ. ಇದಕ್ಕೊಂದು ಸಪ್ರೇಟಾಗಿ ಏನು ಬರುತ್ತೆ? ನೋಟ್ ಬರುತ್ತೆ. ಏನಂತ ನೋಟ್ ಹಾಕಬೇಕು? ನೋಟ್ ನಂಬರ್ 2 ಅಂತ ಹಾಕ್ರಿ. ಓಕೆ, ನೋಟ್ ನಂಬರ್ 2 ಆಯಿತಾ. ಇದಕ್ಕೊಂದು ನೋಟ್ ನಂಬರ್ ಏನಂದರೆ ಅದರ್ ಎಕ್ಸ್ಪೆನ್ಸಿವ್. ಇಷ್ಟೇ. ಅದರ್ ಎಕ್ಸ್ಪೆನ್ಸ್ ಒಳಗೆ ಏನೇನು ಬರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ಆಯಿತಾ. ಅದರ್ ಎಕ್ಸ್ಪೆನ್ಸ್ ಒಳಗೆ ಅಂದರೆ ಕಂಪ್ನಿಯಿಂದ ಖರ್ಚಾಗಿದ್ದು ಇವೆಲ್ಲ ಅದರ್ ಎಕ್ಸ್ಪೆನ್ಸ್ ಒಳಗೆ ಬರುತ್ತೆ ಆಯಿತಾ. ಸೀರೀಸ್ ವೈಸ್ ಇರುತ್ತೆ ಸ್ನೇಹಿತರೆ, ಏನು ಊರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಒಂದೇದು ಯಾವುದು? ರೆಂಟ್ ಆಯಿತಾ. ರೆಂಟ್ ಆ್ಯಂಡ್ ಟ್ಯಾಕ್ಸಸ್. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಎಷ್ಟಿದೆ ಅಮೌಂಟು? ರೆಂಟ್ ಆ್ಯಂಡ್ ಟ್ಯಾಕ್ಸಸ್ 30,000 ಇದೆ. ಅದೇ ರೀತಿ ರಿಪೇರ್ಸ್ ಟು ಮಷಿನರಿ 20,000 ಇದೆ ಆಯಿತಾ. ಇಲ್ಲಿ ಬರಿಬೇಕಾಗುತ್ತೆ ಆಯಿತಾ. ಇಲ್ಲಿ ನೋಡಿ ಎಷ್ಟಿದೆ? 30,000 ಇದು. ಅದೇ ರೀತಿ ರಿಪೇರ್ಸ್ ಆ್ಯಂಡ್ ಮಷಿನರಿ. ರಿಪೇರ್ಸ್ ಟು ಮಷಿನರಿ. ರಿಪೇರ್ ಟು ಮಷಿನರಿ ಏನಿದಿಲ್ಲ ಇದು 20,000. ಇದು ಎಷ್ಟಾಯಿತು ಟೋಟಲ್? 30,000 ಪ್ಲಸ್ 20,000 50,000 ಆಯಿತಾ. ಇದು ಆಯಿತು ನೋಟ್ ನಂಬರ್ 1. ನೋಟ್ ನಂಬರ್ 2 ಆಯಿತು. ಇವಾಗ ಇದೆಲ್ಲ ಆದ ನಂತರ ಏನಿದಿಲ್ಲ, ನಾವು ಇವಾಗ ಏನು ಇಲ್ಲಿ ಆನ್ಸರ್ ಮಾಡಬೇಕು. ಏನು ಪರ್ಟಿಕ್ಯುಲರ್ ಅಂತ ಹಾಕಿದೆಯಲ್ಲ, ಪರ್ಟಿಕ್ಯುಲರ್ ನೋಟ್ ನಂಬರ್ ಅಂತ ಹಾಕಿದ್ದೀವಿ ಇಲ್ಲಿ ಆಯಿತಾ. ಇಲ್ಲಿ ನೋಡಿ, ಈ ರೀತಿ ಹೆಡ್ಲೈನ್ ಹಾಕಬೇಕು. ಹೆಡ್ಲೈನ್ ಹಾಕಿದ ನಂತರ ಕಾಲಮ್ ಹಾಕಬೇಕು. ಈ ರೀತಿ ಕಾಲಮ್ ಹಾಕಬೇಕು. ಕಾಲಮ್ ಹಾಕಿದ ನಂತರ ಏನಿದಿಲ್ಲ, ಇವಾಗ ನೋಡಿ ನಾವು ನೋಟ್ ಏನು ಬರೆದಿವಲ್ಲ ಇಲ್ಲಿ ಇಷ್ಟೇ ಸಿಂಪಲ್. ಇವಾಗ ಇಲ್ಲಿ ಒಂದೇದೇನಿದೆ? ರೆವೆನ್ಯೂ ಫ್ರಮ್ ಆಪರೇಷನ್ ಇದೆ, ಸೇಲ್ಸ್ ಅಂತ ಇಲ್ಲಿ ಬರಿಬೇಕು. ಏನಂತ? ರೋಮನ್ ಸಂಖ್ಯೆ 1 ಅಂತ ಹಾಕ್ರಿ. ಓಕೆ, ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ಬರೀರಿ. ಓಕೆ, ರೆವೆನ್ಯೂ ಫ್ರಮ್ ಆಪರೇಷನ್. ಓಕೆ, ರೆವೆನ್ಯೂ ಫ್ರಮ್ ಆಪರೇಷನ್ಸ್. ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ಬರೀದು ಎಷ್ಟಿದೆ? ನೋಟ್ ನಂಬರ್ ಏನಿಲ್ಲ ಅದಕ್ಕೆ ಆಯಿತಾ. ಡೈರೆಕ್ಟಾಗಿ 5 ಲಕ್ಷ ಆಯಿತಾ. ಇದು ರೋಮನ್ ಸಂಖ್ಯೆ 2. ಏನು ಬರೀಬೇಕು? ಅದರ್ ಇನ್ಕಮ್ ಇದು ಆಯಿತಾ. ನೋಡಿ ಎರಡನೇದು ಏನು ಬರುತ್ತೆ? ಅದರ್ ಇನ್ಕಮ್ ಆಯಿತಾ. ಫಾರ್ಮೆಟ್ ಪ್ರಕಾರ ಬರೀತಾ ಇದ್ದೇನೋ. ಅದರ್ ಇನ್ಕಮ್ ಯಾವುದಾದ್ರೂ ಆಗಿದೆಯಾ? ಯಾವುದು ಕೂಡ ಇನ್ಕಮ್ ಆಗಿಲ್ಲ ನಮಗೆ. ಔಟ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಈ ರೀತಿ ಕೊಟ್ಟಿರ್ತಾರೆ ಆಯಿತಾ. ಯಾವುದು ಕೂಡ ಇನ್ಕಮ್ ಆಗಿಲ್ಲ. ಔಟ್ಸ್ಟ್ಯಾಂಡಿಂಗ್ ಈ ರೀತಿ ಇನ್ಕಮ್ಸ್ಗಳನ್ನು ಕೊಟ್ಟಿರ್ತಾರೆ. ಇನ್ಕಮ್ ಯಾವುದೂ ಕೂಡ ಆಗಿಲ್ಲ. ಸೊ ಏನು ಡೈರೆಕ್ಟಾಗಿ ನಾವು ಏನಿದಿಲ್ಲ ಇಲ್ಲಿ ಡ್ಯಾಶ್ ಇಡಬೇಕಾಗುತ್ತೆ ಆಯಿತಾ. ಇವಾಗ ಟೋಟಲ್ ಮಾಡಿರಿ ಆಯಿತಾ. ಎ ಟೋಟಲ್ ಇದು 1 2 ಏನಿದಿಲ್ಲ ಟೋಟಲ್. ಇದು ಟೋಟಲ್ ರೆವೆನ್ಯೂ 1 + 2 ಅಂದರೆ 1 2 ಆಯಿತಾ. ಎಷ್ಟಾಯಿತು? ಇದು 5 lakh. ಯಾವುದೂ ಇಲ್ಲ ಇಲ್ಲಿ ಆಯಿತಾ. 5 lakh ಆಯಿತು. ಮೂರನೇದು ಬರುತ್ತೆ ಆಯಿತಾ. ಮೂರನೇದು ಏನು ಬರುತ್ತೆ? ಎಕ್ಸ್ಪೆನ್ಸಿವ್ ಅಂತ ಬರುತ್ತೆ. ಎಕ್ಸ್ಪೆನ್ಸಿವ್. ಓಕೆ, ಎಕ್ಸ್ಪೆನ್ಸಿವ್ ಅಂತ ಬರುತ್ತೆ. ಈ ಎಕ್ಸ್ಪೆನ್ಸಿವ್ ಒಳಗೆ ಏನು ಬರುತ್ತೆ? ನಾನು ನಿಮಗೆ ಹೇಳಿದ್ದೆ, ಈ ಎಕ್ಸ್ಪೆನ್ಸ್ ಒಳಗೆ ಏನು ಬರುತ್ತೆ ಸ್ನೇಹಿತರೆ? ಈ ಪರ್ಚೇಜ್ ಆಫ್ ಗೂಡ್ಸ್ ಏನಿದಿಲ್ಲ, ಇದು ಪರ್ಚೇಜ್ ಆಫ್ ಗೂಡ್ಸ್ ಇದು ಎಕ್ಸ್ಪೆನ್ಸಿವ್ ಒಳಗೆ ಬರುತ್ತೆ ಆಯಿತಾ. ಪರ್ಚೇಜ್ ಆಫ್ ಗೂಡ್ಸ್. ಓಕೆ, ಪರ್ಚೇಜ್ ಆಫ್ ಗೂಡ್ಸ್ ಎಷ್ಟಿದೆ? ಪರ್ಚೇಜ್ ಆಫ್ ಗೂಡ್ಸ್ ಎಷ್ಟಿದೆ? 3 lakh. ಓಕೆ, 3 lakhs ಪರ್ಚೇಜ್ ಆಫ್ ಗೂಡ್ಸ್ ಇದೆ. ಇಲ್ಲಿ ನೋಡಿ 3 lakh. ಓಕೆ, 3 lakh ಬರೀಬೇಕಾಗುತ್ತೆ. ಇವಾಗ ನಾವು ನೋಟ್ ನಂಬರ್ ಏನು ಹಾಕಿದ್ದೀವಲ್ಲ ಇದು ಸಪ್ರೇಟಾಗಿ
ಬರೀಬೇಕು ಸ್ನೇಹಿತರೆ. ಇದು ಸಪ್ರೇಟಾಗಿ ನೋಟ್ಸ್ ಹಾಕಿ ಅಲ್ಲಿ ನಾವು ಏನು ಬರೀದಿಲ್ಲ ಅದು ಟೋಟಲ್ ಆಗಿ ಇಲ್ಲಿ ಅಮೌಂಟ್ ಬರೀಬೇಕು. ಇಲ್ಲಿ ಸ್ಯಾಲ್ರಿ ಟು ಎಂಪ್ಲಾಯೀಸ್ ಏನಿದಿಲ್ಲ ಇಲ್ಲಿ ಡೈರೆಕ್ಟಾಗಿ ಬರೆಯೋಕ್ಕೆ ಹೋಗ್ಬೇಡ್ರಿ, ಅದಕ್ಕೆ ನೋಟ್ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ಈ ಸ್ಯಾಲ್ರಿ ಟು ಎಂಪ್ಲಾಯೀಸ್ ಆಗಿರ್ಬೋದು. ಇಲ್ಲ ನನಗೆ ಇದೇನು ನೋಟ್ ನಂಬರ್ ಹಾಕಕ್ಕೆ ಬರಲ್ಲ ಸರ್, ನಾನು ಡೈರೆಕ್ಟಾಗಿ ಬರಿತೀನಿ ಅಂದರೆ ಬರೀರಿ. ಏನೇನು ಸಿರೀಸ್ ವೈಸ್ ಇದಿಲ್ಲ ಹಾಗೆ ಬರೆದು ಬಿಡ್ರಿ, ನಿಮಗೆ ಒಂದು ಕೊಡ್ತಾರೆ, ಒಂದು 4 ಮಾರ್ಕ್ಸರೇ ಕೊಡ್ತಾರೆ ಆಯಿತಾ. ಇಲ್ಲಿ ನೋಡಿರಿ ಈ ಸ್ಯಾಲ್ರೀಸ್ ಟು ಎಂಪ್ಲಾಯೀಸ್ ಆಗಿರ್ಬೋದು ಮತ್ತು ಲೀವ್ ಇನ್ಕ್ಯಾಶ್ಮೆಂಟ್ ಏನಿದಿಲ್ಲ ಇದು ಯಾವೊಂದು ನೋಟ್ನಲ್ಲಿ ಹಾಕಿ ನಾವು ಬರೆದಿದ್ವಿ. ಯಾವೊಂದು ನೋಟ್ ಅದು ನೋಟ್ ನಂಬರ್ 1 ಅಂತ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸ್ ಅಂತ ಇದೆ ನೋಡಿ. ಎಷ್ಟು 50,000. ಈ 50,000 ಟೋಟಲ್ ಏನು ಮಾಡಿದೆವಲ್ಲ ನಾವು ಆ ಟೋಟಲ್ ಇಲ್ಲಿ ಬರೀಬೇಕಾಗುತ್ತೆ. ಏನಂತ ಬರೀಬೇಕು, ಆ ಮೇಜರ್ ಹೆಡ್ ಏನಿದೆ ಎಂಪ್ಲಾಯೀಸ್ ಬೆನಿಫಿಟ್ ಎಕ್ಸ್ಪೆನ್ಸ್ ಅಂತ ಇದೆ ಆಯಿತಾ, ಇಲ್ಲಿ ಬರೀಬೇಕು. ಏನು ಎಂಪ್ಲಾಯ್ ಆಯಿತಾ, ಎಂಪ್ಲಾಯೀಸ್ ಬೆನಿಫಿಟ್ ಎಕ್ಸ್ಪೆನ್ಸ್, ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸ್ ಆಯಿತಾ. ನೋಟ್ ನಂಬರ್ 1 ನೋಡಿ, ಇಲ್ಲಿ ನೋಟ್ ನಂಬರ್ 1 10 ಹಾಕಬೇಕು. ನೋಟ್ ನಂಬರ್ 1ನಲ್ಲಿ ನಾವು ಅದು ಬರೆದಿದೆ ಎಷ್ಟು 50,000 ಟೋಟಲ್ ಆಯಿತಾ. ಇವಾಗ ನೋಡಿ ಸ್ನೇಹಿತರೆ, ಇವಾಗ ಅದೇ ರೀತಿ ನಾವು ಈ ಒಂದು ರಿಪೇರ್ಸ್ ಟು ಮಷಿನರಿ ರೆಂಟ್ ಟ್ಯಾಕ್ಸಸ್ ಏನಿದಿಲ್ಲ ಅದು ಸಪ್ರೇಟಾಗಿ ಒಂದು ನೋಟ್ ಹಾಕಿದೆ ನಾವು. ಯಾವ ಒಂದು ನೋಟು ಇದೆ ನೋಡಿ, 2ನೇ ನೋಟು. ಏನಂತ ನೋಟ್ ನಂಬರ್ ನೋಡಿ, 2ನೇ ನೋಟ್ ನಂಬರ್, ಅದರ ಹೆಸರು ಅದರ್ ಎಕ್ಸ್ಪೆನ್ಸ್. ಓಕೆ, ಅದರ್ ಎಕ್ಸ್ಪೆನ್ಸ್ ಎಷ್ಟು ಟೋಟಲ್ 50,000. ಈ 50,000 ಏನಿದಿಲ್ಲ ಇಲ್ಲಿ ನಾವು ಬರೀಬೇಕಾಗುತ್ತೆ ಆಯಿತಾ, ಇಲ್ಲಿ ಬರೀಬೇಕು ಆಯಿತಾ. 50,000 ಇಲ್ಲಿ ಏನು ಬರೀಬೇಕು, ಅದರ್ ಎಕ್ಸ್ಪೆನ್ಸ್. ಓಕೆ, ಅದರ್ ಎಕ್ಸ್ಪೆನ್ಸ್ ನೋಟ್ ನಂಬರ್ 2 ಆಯಿತಾ. ಎಷ್ಟು 50,000 ಈ ರೀತಿ ಬರೀಬೇಕು ಆಯಿತಾ. ಇವಾಗ ನೋಡಿ 4ನೇದು ಬರುತ್ತೆ ಆಯಿತಾ. 4ನೇದು ಏನು ಬರುತ್ತೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆಯಿತಾ. ಅಂದರೆ PBT ಅಂತ ನೀವು ಶಾರ್ಟ್ಕಟಾಗಿ ಕರೀಬಹುದು. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಪ್ರಾಫಿಟ್ ಓಕೆ ಬಿಫೋರ್ ಟ್ಯಾಕ್ಸ್, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಇಲ್ಲಾಂದರೆ ಬ್ರ್ಯಾಕೆಟ್ನಲ್ಲಿ PBT ಅಂತ ಬರೀರಿ ಆಯಿತಾ. ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ನಲ್ಲಿ ಏನಿದಿಲ್ಲ 1 ಮತ್ತು 3 ಲೆಸ್ ಮಾಡಬೇಕು, ಅರ್ಥ ಆಯ್ತಾ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ನಲ್ಲಿ PBTನಲ್ಲಿ 1 ಯಾವುದು, ಇದು 1ನೇದು ರೋಮನ್ ಸಂಖ್ಯೆ ಪ್ಲಸ್ ಈ 3 ಏನಿದಿಲ್ಲ ನಾವು ಟೋಟಲ್ ಮಾಡಿದ್ದೀವಲ್ಲ ಎಷ್ಟು ಬಂತಿದ್ದು. ಒಂದು ನಿಮಿಷ, ಇಲ್ಲಿ ಟೋಟಲ್ ಅಂತ ಬರೀರಿ. ಒಂದು ನಿಮಿಷ, ಇಲ್ಲಿ ಟೋಟಲ್ ಆಯಿತಾ. ಇಲ್ಲಿ ಟೋಟಲ್ ಎಕ್ಸ್ಪೆನ್ಸ್ ಅಂತ ಬರೀರಿ ಸ್ನೇಹಿತರೆ, ನಾನು ಬರೆದಿಲ್ಲ ಇಲ್ಲಿ, ಇದು ನೋಟ್ ಸರಿ. ಇಲ್ಲಿ ಟೋಟಲ್ ಎಕ್ಸ್ಪೆನ್ಸ್ ಏನಿದಿಲ್ಲ ಇಲ್ಲಿ ಸ್ನೇಹಿತರೆ ಇದೆಲ್ಲ ಟೋಟಲ್ ಮಾಡಿರಿ ಆಯಿತಾ. ಇದೆಲ್ಲ ಟೋಟಲ್ ಮಾಡಿದ ತಕ್ಷಣ ಎಷ್ಟು ಬಂತಿದ್ದು 4 ಲ್ಯಾಕ್ ಆಯಿತಾ. 4 ಲ್ಯಾಕ್ ಬಂತಿದ್ದು ಆಯಿತಾ. 3 ಲಕ್ಷ ಪ್ಲಸ್ 50,000 1 ಲಕ್ಷ. ಓಕೆ, ಇದೊಂದು ಎಷ್ಟು ಬಂತಿದ್ದು ಟೋಟಲ್ 4 ಲ್ಯಾಕ್ ಆಯಿತಾ. ಇಲ್ಲಿ ಸ್ವಲ್ಪ ಬರೆದಿಲ್ಲ ನೋಡಿರಿ, ನಾನು ಹಾಗೆ ಬಿಡಿಸ್ತಾ ಇದ್ದೇನೆ. ಇಲ್ಲಿ ನೋಡಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಏನಿದಿಲ್ಲ ಇಲ್ಲಿ ಟೋಟಲ್ ಎಕ್ಸ್ಪೆನ್ಸ್ ಏನು ಬಂದಿದ್ದಿಲ್ಲ ನಮ್ದು ಎಷ್ಟು 4 ಲಕ್ಷ ಏನು ಬಂದಿದ್ದಿಲ್ಲ. ಈ 4 ಲಕ್ಷ ಮತ್ತು ಈ 5 ಲಕ್ಷ ಮೈನಸ್ ಮಾಡಬೇಕಂದಿದ್ದಾರೆ ಅವರು. ಇಲ್ಲಿ ನೋಡಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆಯಿತಾ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 1 ಮತ್ತು 3 ನೋಡಿ, 1 ಮತ್ತು ಈ 3 ಏನಿದಿಲ್ಲ ನಾವು ಲೆಸ್ ಮಾಡಬೇಕು. ಯಾವುದು 1, ಇದು 5 ಲಕ್ಷ, ಇದು 3 ಯಾವುದಂದರೆ ಎಕ್ಸ್ಪೆನ್ಸ್ ಒಳಗೆ ಎಲ್ಲ ಮಾಡಿದಿವಲ್ಲ ಟೋಟಲ್ ಬಂತಲ್ಲ ಇಲ್ಲಿ ಟೋಟಲ್ ಎಕ್ಸ್ಪೆನ್ಸ್ ಈ 40 ಟೋಟಲ್ ಬಂತಲ್ಲ, ಈ ಟೋಟಲ್ ಬಂತಲ್ಲ 4 ಲಕ್ಷ. ಈ 4 ಲಕ್ಷ ಮತ್ತು 5 ಲಕ್ಷ ಮೈನಸ್ ಮಾಡಿರಿ, ಅಂದರೆ 5 ಲಕ್ಷ ಒಳಗೆ 4 ಲಕ್ಷ ಮೈನಸ್ ಮಾಡಿರಿ. ಎಷ್ಟು ಬಂತು ಸ್ನೇಹಿತರೆ, ಅದು ನಿಮ್ಗೆ ಎಷ್ಟು ಬರುತ್ತೆ 1 ಲ್ಯಾಕ್ ಆಯಿತಾ. 1 ಲ್ಯಾಕ್ ಬಂತು ಇಲ್ಲಿ 1 ಲ್ಯಾಕ್ ಇದರ ಇದೆ, ಅದು ಏನು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಏನು 1 ಲ್ಯಾಕ್ ಬಂತು ಆಯಿತಾ. ಇವಾಗ ನೋಡಿ 5ನೇದು ಬರುತ್ತೆ ಆಯಿತಾ. 5ನೇದು ಬರುತ್ತೆ ಏನಂತ, ಟ್ಯಾಕ್ಸ್ ಎಕ್ಸ್ಪೆನ್ಸ್. ಇವಾಗ ಟ್ಯಾಕ್ಸ್ ತೆಗಿಬೇಕಲ್ಲ, ಯಾಕಂದರೆ ಟ್ಯಾಕ್ಸ್ ಕೊಟ್ಟಿದ್ದಾನೆ ನೋಡಿರಿ, ಇಲ್ಲಿ 30% ಕೊಟ್ಟಿದ್ದಾನೆ ಟ್ಯಾಕ್ಸ್. ಅದೇ ರೀತಿ ಇಲ್ಲಿ ಏನು ಬರೀಬೇಕು ನೀವು, ಟ್ಯಾಕ್ಸ್ ಅಂತ ಬರೀಬೇಕು. ಓಕೆ, ಬ್ರ್ಯಾಕೆಟ್ನಲ್ಲಿ ನೀವು ಕರೆಂಟ್, ಓಕೆ ಕರೆಂಟ್ ಎಕ್ಸ್ಪೆನ್ಸ್ ಇದು. ಇವಾಗ ಕರೆಂಟ್ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದಾನೆ, ₹8 ಎಷ್ಟು ಕೊಟ್ಟಿದ್ದಾನೆ ಕರೆಂಟ್ ಟ್ಯಾಕ್ಸ್ 30 ಕೊಟ್ಟಿದ್ದಾನೆ. ಇಲ್ಲಿ 5ನೇದರೊಳಗೆ ಏನು ಬರೀಬೇಕು, ಟ್ಯಾಕ್ಸ್ ಎಕ್ಸ್ಪೆನ್ಸ್ ಅಂತ ಬರೀದು. ಓಕೆ, ಕರೆಂಟ್ ಟ್ಯಾಕ್ಸ್ ಎಷ್ಟು 30. ಇವಾಗ ಈ 1 ಲ್ಯಾಕ್ ಏನು ಬಂದಿದ್ದಿಲ್ಲ, ಈ 1 ಲ್ಯಾಕ್ ಮೇಲೆ ನಾವು ಇಲ್ಲಿ ತೆಗಿಬೇಕಾಗುತ್ತೆ. ಏನಂತ ಇಲ್ಲಿ ನೋಡಿ 1 ಲ್ಯಾಕ್. ಓಕೆ, 1 ಲ್ಯಾಕ್ ಅದರ ಮೇಲೆ 30% ತೆಗಿರಿ, ಅಂದರೆ 30/100 ಮಾಡಿರಿ. ಎಷ್ಟು ಬಂತು ಆನ್ಸರ್, 30% ತೆಗಿರಿ. ಎಷ್ಟು ಬಂತು, 30,000 ಬಂತು ಸ್ನೇಹಿತರೆ ಇದು ಆಯಿತಾ. ಈ 30,000 ಬಂತಲ್ಲ, ಇಲ್ಲಿ 30,000 ಬರೀರಿ ಆಯಿತಾ. 30,000 ಬಂತು. ಇದು ಯಾವುದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಏನು ಬಂದಿದೆಯಲ್ಲ 1 ಲಕ್ಷ, ಈ 1 ಲಕ್ಷ ಒಳಗೆ 30,000 ಮೈನಸ್ ಮಾಡಿರಿ.
ಅವಾಗ ಏನು ಬರುತ್ತೆ ನಮಗೆ, ಓಕೆ ಆರನೇದು ಏನು ಬರುತ್ತೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಅಂದರೆ ಎಲ್ಲವೂ ಕ್ಯಾಲ್ಕುಲೇಷನ್ ಮಾಡಿದ ನಂತರ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ದ ಏರ್ ಅಂತ ಬರೀರಿ, ನಡೀತೆ. ಇಲ್ಲಾಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಏರ್ ಅಂತ ಬರೀರಿ. ಎಷ್ಟು ಬಂತು, ನೋಡಿ 1 ಲಕ್ಷ ಒಳಗೆ 30,000 ಮೈನಸ್ ಮಾಡಿರಿ, ಎಷ್ಟು ಬಂತು, 70,000, ಎಷ್ಟು 70,000 ಬಂತು. ಅರ್ಥ ಆಯ್ತಾ? ಈ ರೀತಿಯಲ್ಲಿ ಈ ಒಂದು ಪ್ರಾಬ್ಲಮ್ ನಾವು ಬಿಡಿಸಬೇಕಾಗುತ್ತೆ ನೋಡಿ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ? ಸ್ಯಾಲರಿ ಟು ಎಂಪ್ಲಾಯ್ಸ್ ಆಗಿರ್ಬೋದು, ಲೀವ್ ಇನ್ಕ್ಯಾಶ್ಮೆಂಟ್ ಆಗಿರ್ಬೋದು, ಈ ಎರಡು ಏನಿದಿಲ್ಲ ನೋಡಿ, ಇವೆರಡು ಏನಿದಿಲ್ಲ ನೋಟ್ ನಂಬರ್ ಹಾಕಬೇಕು. ಏನಂತ ಹಾಕಬೇಕು, ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸ್ ಒಳಗೆ ಅಂತ ನೋಟ್ ಹಾಕಿ ಈ ಎರಡೂ ಬರಿಬೇಕು. ಆಮೇಲೆ ಅದರ್ ಎಕ್ಸ್ಪೆನ್ಸ್ ಅಂತ ಹಾಕಬೇಕು. ಆಯ್ತಾ? ಅದರ್ ಎಕ್ಸ್ಪೆನ್ಸ್ ಅಂತ ಹಾಕಿ ನೋಡಿ, ರಿಪೇರ್ಸ್ ಟು ಮಷಿನರಿ, ರೆಂಟ್ ಆ್ಯಂಡ್ ಟ್ಯಾಕ್ಸ್, ಓಕೆ ಈ ಎರಡು ಏನಿದಿಲ್ಲ ನೋಟ್ ನಂಬರ್ 2 ಹೀಗೆ ನಾವು ಹಾಕಿ ಏನಿದಿಲ್ಲ ಇಲ್ಲಿ ಡೈರೆಕ್ಟಾಗಿ ಬರೆಯಂಗಿಲ್ಲ. ಹೀಗೆ ಇದಕ್ಕೆ ನೋಟ್ಸ್ ಹಾಕಬೇಕಾಗುತ್ತೆ ಅಷ್ಟೇ. ಇಲ್ಲಿ ನೋಡಿ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸ್ ಅಂತ ನೋಟ್ ನಂಬರ್ ಹಾಕಿ ಟೋಟಲ್ ಅಮೌಂಟ್ ಅಲ್ಲಿ ಮಾಡಿದೀವಲ್ಲ ನಾವು ಇಲ್ಲಿ, ಆಯಿತಾ? ಇಲ್ಲಿ 50,000, ಅದೇ ರೀತಿ ಅದರ್ ಎಕ್ಸ್ಪೆನ್ಸಿವ್ ನೋಟ್ ನಂಬರ್ 2 ಅಂತ ಹಾಕಿ 50,000, ಟೋಟಲ್ ಎಷ್ಟಾಯಿತು, ಅದು 4 ಲಕ್ಷ ಆಯಿತು. ಆಯಿತಾ? ಇಲ್ಲಿ ಸ್ವಲ್ಪ ಜಾಗ ಇದ್ದಿದ್ದಿಲ್ಲ, ಇಲ್ಲಿ ನೋಡಿ ಇದೆಲ್ಲ ಟೋಟಲ್ ಮಾಡಿರಿ ಎಷ್ಟಾಗುತ್ತೆ, ಟೋಟಲ್ ಎಕ್ಸ್ಪೆನ್ಸು ಅಂತ ಹಾಕಬೇಕು. ಹೆಂಗೆ ನಾವು ಇಲ್ಲಿ ಟೋಟಲ್ ರೆವೆನ್ಯೂ ಅಂತ ಹಾಕಿದಲ್ಲ, ಟೋಟಲ್ ಎಕ್ಸ್ಪೆನ್ಸ್ ಅಂತ ಹಾಕಬೇಕು. ಅದು ಟೋಟಲ್ ಬಿ, ಓಕೆ ಬಿ ಟೋಟಲ್ ಎಕ್ಸ್ಪೆನ್ಸ್ ಅಂತ ಹಾಕಿ ಇಲ್ಲಿ 4 ಲಕ್ಷ ಬಂತು ನಮ್ಮದು. ಆಯಿತಾ? ಈ 4 ಲಕ್ಷ ಏನು ಬಂತಲ್ಲ, ಅವಾಗ ನಾ ಏನು ಮಾಡಬೇಕು, ಇದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬಂತು ನಮ್ಮದು 4 ಲಕ್ಷ. ಆಮೇಲೆ ಏನು ಮಾಡಬೇಕು, ಓಕೆ ಆಮೇಲೆ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ, ಆಮೇಲೆ ಏನು ಮಾಡಬೇಕು, ಟ್ಯಾಕ್ಸ್ ಎಕ್ಸ್ಪೆನ್ಸು ಅಂದರೆ ಕರೆಂಟ್ ಟ್ಯಾಕ್ಸ್ ತೆಗಿಬೇಕು. ಎಷ್ಟು 30% ಅಂದಿದ್ದಾರೆ ನೋಡಿ, ಎಷ್ಟು ಈ ಒಂದು 30% ತೆಗಿಬೇಕು ನಾವು. ಯಾವ 1 ಲ್ಯಾಕ್ ಮೇಲೆ, ಓಕೆ ಯಾವ ಅಮೌಂಟ್ ಮೇಲೆ, ಈ 1 ಲ್ಯಾಕ್ ಮೇಲೆ ನಾವು 30% ತೆಗಿಬೇಕು. ಎಷ್ಟು ಬಂತು, 1 ಲ್ಯಾಕ್ಸ್ ಮೇಲೆ ನಾವು 30% ತೆಗಿತಿದ್ವಿ. ಎಷ್ಟು ಬಂತು, 30,000 ಬಂತು. ಈ 30,000 ಬಂತಲ್ಲ, 1 ಲ್ಯಾಕ್ ಒಳಗೆ 30,000 ಮೈನಸ್ ಮಾಡಿರಿ. ಓಕೆ 1 ಲಕ್ಷ ಒಳಗೆ 30,000 ಮೈನಸ್ ಮಾಡಿರಿ. ಎಷ್ಟು ಆನ್ಸರ್ ಬಂತು, ಪ್ರಾಫಿಟ್ ಆಫ್ಟರ್ ದ ಇಯರ್. ಅವಾಗ ಏನು ಬಂತು, ಲಾಸ್ಟ್ನಲ್ಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ದ ಇಯರ್, ಓಕೆ 70,000 ಆನ್ಸರ್ ಬಂತು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥ ಆಯ್ತಾ? ಥ್ಯಾಂಕ್ ಯು.